ಬೇರೆ. ಬಟ್ ಇದರಲ್ಲಿ ನಿಮ್ಮ ಟೋಟಲ್ ಕ್ಯಾರೆಕ್ಟರ್ ಚೇಂಜ್ ಹೇಗೆ ಅನ್ನಿಸ್ತು ಮೇಡಮ್? ಒಪ್ಕೊಂಡ್ರಾ ಫಸ್ಟು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ? ಒಪ್ಕೊಂಡಿದ್ದಕ್ಕೆ ಇವತ್ತಿದೆ ಆಗಿರೋದು. ಅಲ್ಲಿ ಫಸ್ಟ್ ಯಾರ್ಯಾದರೂ ಒಂದೆರಡು ದಿನ ಟೈಮ್ ತಗೊಳ್ತಾರೆ. ಇಲ್ಲ ಇಲ್ಲ ಇಲ್ಲ, ಇದು ಈ ಪಾತ್ರಕ್ಕೆ ಟೈಮೇ ತಗೊಳ್ಳಿಲ್ಲ. ನಾನು ಹೇಳಿದ ತಕ್ಷಣ ಒಪ್ಕೊಂಡಿರುವಂಥ ಪಾತ್ರ. ಆ್ಯಂಡ್ ಒಪ್ಕೊಂಡಾದ್ಮೇಲೆ ನನ್ನ ಫ್ರೆಂಡ್ ಸರ್ಕಲ್ಗೆ ಹೇಳಿರುವಂಥದ್ದು. ಆ್ಯಂಡ್ ಎಲ್ಲ ಆಗಿದೆ. ಇವತ್ತು ಸಿನಿಮಾ ರಿಲೀಸ್ ಆಗಿ ತುಂಬ ಚೆನ್ನಾಗಿ ನಮಗೆ ರೆಸ್ಪಾನ್ಸ್ ಸಿಗ್ತಿದೆ. ಇದು 2ನೇ ವಾರ ನಮ್ಮ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಸೊ ಪ್ರತಿಯೊಬ್ಬರ ಕಡೆಯಿಂದ ನಮಗೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ರಾಜ್ಯಾದ್ಯಂತ ನಮಗೆ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಿದೆ ನಮ್ಮ ಸಿನಿಮಾದ ಮೇಲೆ. ತುಂಬ ಖುಷಿ ಇದೆ. ಇವತ್ತು ಸಿನಿಮಾ ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಈ ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅನ್ನೋ ತುಂಬ ಹೆಮ್ಮೆ, ಈ ಪಾತ್ರ ನಾನು ಮಾಡಿದ್ದೀನಿ ಅನ್ನೋದು ಒಂದು ಖುಷಿ. ಆ್ಯಂಡ್ ಜಡೇಶ್ ಸರ್ಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಒಂದು ಒಳ್ಳೆ ಅದ್ಭುತವಾಗಿರುವಂಥ ಪಾತ್ರ, ಜೊತೆಗೆ ಪ್ರತಿಯೊಂದು ಪಾತ್ರಗಳನ್ನ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅಷ್ಟು ಈಸಿ ಅಲ್ಲ, ಎಲ್ಲ ಪಾತ್ರನೂ ಈಕ್ವಲ್ ಆಗಿ ತೂಗಿಸೋ ಅಂಥದ್ದು. ಸೊ ಅದ್ಭುತವಾಗಿರುವಂಥ ಸಿನಿಮಾ. ನನಗೆ ಫೈಟ್ಸ್ ತುಂಬ ಇಷ್ಟ ಆಯಿತು. ಎಲ್ಲ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸ್ ತುಂಬ ಇಷ್ಟ ಆಯಿತು. ಹಾಗೆ ಅಜನೀಶ್ ಸರ್ ಅವರ ಮ್ಯೂಸಿಕ್, ಓ ಗಾಡ್, ಅದ್ಭುತ. ಆಮೇಲೆ ನಮ್ಮ ಸ್ವಾಮಿ ಸಿನಿಮಾಟೋಗ್ರಫಿ ಎಕ್ಸಲೆಂಟ್. ಆ್ಯಂಡ್ ಐ ಥಿಂಕ್ ಎಲ್ಲ ಫೈಟ್ ಕೊರಿಯೋಗ್ರಾಫರ್ಸ್ಗೆ ನಾನು ಸಲ್ಯೂಟ್, ಬಿಕಾಸ್ ತುಂಬ ಒಳ್ಳೆ ಫೈಟ್ ಕಂಪೋಸಿಷನ್ ಆಗಿದೆ. ಈ ಓವರಾಲ್ ಐ ಥಿಂಕ್ ನೀವು ಪ್ರತಿ ಡಿಪಾರ್ಟ್ಮೆಂಟಲ್ಲೂ ತೊಗೊಂಡಾಗ ಕಾಸ್ಟ್ಯೂಮ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಫೈಟ್, ಡಾನ್ಸ್, ಆಮೇಲೆ ಎಲ್ಲ ಆರ್ಟಿಸ್ಟ್, ಐ ಥಿಂಕ್ ಓವರಾಲ್ ಇಟ್ ಇಸ್ 100 on 100 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲೂ ನಮಗೆ ಇದು ಪ್ರಾಬ್ಲಮ್ ಇದೆ, ಅದು ಪ್ರಾಬ್ಲಮ್ ಇದೆ, ಇದೆಲ್ಲದಕ್ಕೂ ಕ್ರೆಡಿಟ್ ಅವ್ರಿಗೆ ಸೇರುತ್ತೆ, ನಮ್ಮ ನಿರ್ಮಾಪಕರಿಗೆ. ಸೊ ಅವರು ಇಷ್ಟಪಟ್ಟು ಅಷ್ಟು ಪ್ಯಾಷನೇಟಾಗಿ ಈ ಸಿನಿಮಾಗೆ ಕಂಪ್ಲೀಟಾಗಿ ಅವರನ್ನು ಅವರು ತೊಡಗಿಸ್ಕೊಂಡು ಯಾವುದನ್ನು ಕಾಂಪ್ರಮೈಸ್ ಮಾಡ್ದೇನೆ ಮಾಡೋಣ ಅಂತ ಹೇಳಿ ಇವತ್ತು ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಗೋಸ್ ಟು ಪ್ರೊಡ್ಯೂಸರ್ ಸರ್ ಹಾಗೆ ಡೈರೆಕ್ಟರ್ ಸರ್ಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಹಿಟ್ ಮೂವಿನ ಕೊಟ್ಟವರು ನೀವು, ಆದರೆ ಈ ಮೂವಿ ಮಾಡಬೇಕಾದ್ರೆ ನಿಮಗೆ ಇಷ್ಟ ಆಗಿತ್ತು ಅಂದರೆ ಸ್ಟೋರಿ ಇಷ್ಟ ಆಗಿ ಒಪ್ಕೊಂಡ್ರಾ, ಅಥವಾ ನಿಮ್ಮ ಕ್ಯಾರೆಕ್ಟರ್ ಚೆನ್ನಾಗಿದೆ? ಡೆಫಿನೆಟ್ಲಿ ಮೈ ಕ್ಯಾರೆಕ್ಟರ್ ಹಾಗೆ ಸ್ಟೋರಿ, ಕತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಓವರಾಲ್ 2ನೇ ಸಿನಿಮಾ ನನಗೆ ವಿಜಯ್ ಸರ್ ಅವ್ರ ಜೊತೆಗೆ. ಸೊ ಆ ಸಿನಿಮಾ ಬೇರೆ, ಈ ಸಿನಿಮಾ ಕಂಪ್ಲೀಟ್ಲಿ ಆಪೋಸಿಟ್. ಆ್ಯಂಡ್ ಅವರ ಮಗಳು ಪಾತ್ರ ಇದು, ಅವರ ಡೆಬ್ಯೂ. ಆ್ಯಂಡ್ ನಾನು ಯಾವತ್ತೋ ಹೇಳಿದೆ ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ ಅಂತ, ಇವತ್ತು ಹೇಳ್ತೀನಿ, ಯು ವಿಲ್ ಡೆಫಿನೆಟ್ಲಿ ರೂಲ್ ದ ಇಂಡಸ್ಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಖುಷಿ ಆಯಿತು ನನಗೆ ಎಲ್ಲರ ಜೊತೆನೂ ಕೆಲಸ ಮಾಡಿ. ಸಿನಿಮಾ ಮಾಡಬೇಕಾದ್ರೆ ಗೊತ್ತಾಗ್ತಿರ್ಲಿಲ್ಲ ನಮಗೆ ಪ್ರತಿಯೊಂದು ಸೀನ್ಸು. ನಾನು ಮತ್ತು ಸರ್ ಎಷ್ಟೊಂದು ಸೀನಲ್ಲಿ ನಾವಿಬ್ರಿಗೆ ಅವಕಾಶ ಸಿಕ್ಕಿದೆ ಪಾತ್ರ ಮಾಡುವಂಥದ್ದು. ಇಡೀ ಸಿನಿಮಾ ಫುಲ್ ಫ್ಲೆಡ್ಜ್ ಆಗಿ ನಾವು ಕೂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ನಮಗೆ ಏನು ಅದ್ಭುತವಾಗಿ ಬಂದಿದೆಯಪ್ಪ ಸಿನಿಮಾ ಅಂತ. ಸೊ ಐ ಆಮ್ ವೆರಿ ಹ್ಯಾಪಿ ಈ ಸಿನಿಮಾದಲ್ಲಿ ನಾನು ಒಬ್ಬಳಾಗಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ಎಸ್ ಸರ್, ಹೇಳಿ ಸರ್.